ಸೊ ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್ ಗಾಯ್ಸ್. ನಾವಿವತ್ತು ಆರ್ ಸಿ ಬಿನ ಸೋಲ್ತಾರೆ ಅಂದ್ಕೊಂಡಿರಲಿಲ್ಲ, ಅದು ಸೋತೋಗ್ಬಿಟ್ರು ಗಾಯ್ಸ್. ಏನು ಮಾಡೋಕ್ಕಾಗಲ್ಲ. ಇವತ್ತು ಆಡ್ತಿದ್ದು ನೋಡಿದ್ರೆ ಆರಾಮಾಗಿ ಗೆಲ್ತಾರೆ ಅಂತ ನಾವು ಅಂದ್ಕೊಂಡಿದ್ದೆ. ಯಾಕಂದರೆ ಸ್ಟಾರ್ಟಿಂಗ್ ಆ ಥರ ಆಡ್ಕೊಂಡ್ಬಂದರು. 10 ಓವರ್ಗೆ 118, ಇವರು 113 ಹೊಡೆದಿದ್ರು. ಸಕಲಾಗಿ ಆಡ್ತವ್ರೆ, ಆರಾಮಾಗಿ ಗೆಲ್ತಾರೆ ಅಂತ ನಾವು ಅಂದ್ಕೊಂಡಿದ್ದು. 15ನೇ ಓವರ್ ಆಗ್ತಾ ಫುಲ್ಲು ಮ್ಯಾಚ್ ಅವ್ರ ಕಡೆಗೆ ತಿರ್ಕೊಂಬಿಡ್ತು. ಏನೂ ಮಾಡೋಕ್ಕಾಗಲ್ಲ, ಅವ್ರು ಈಸಿಯಾಗಿ ಗೆದ್ಕೊಂಡ್ಬಿಟ್ರು. ಲಾಸ್ಟಲ್ಲಿ ಬಂದವ್ರು ಯಾರೂ ಆಡಲಿಲ್ಲ ಸರಿಯಾಗಿ. ಸ್ಟಾರ್ಟಿಂಗ್ ಆಡಿದ್ರು, ಲಾಸ್ಟಲ್ಲಿ ಆಡಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಅದರಿಂದ ಆರಾಮಾಗಿ ಗೆದ್ಕೊಂಡ್ರು ಗಾಯ್ಸ್. ನಮ್ಮ ಆರ್ ಸಿ ಬಿ ಅವರು ಟಾಸ್ ಗೆದ್ದು ಬೌಲಿಂಗ್ ತಗೊಂಡ್ರು. ಇವತ್ತೊಂದು ಮ್ಯಾಚಲ್ಲಿ ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ ಆಗೋರೆ. ಯಾರು ಅಂದ್ಕೊಂಡಿರಲಿಲ್ಲ ಅವ್ರು ಕ್ಯಾಪ್ಟನ್ ಆಗಿರ್ತಾರೆ ಅಂತ. ನೋಡಿದ್ರೆ ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ ಆಗೋರೆ. ಯಾರು ಅಂದ್ಕೊಂಡಿರಲಿಲ್ಲ ಅವ್ರು ಕ್ಯಾಪ್ಟನ್ನು ಅಂತ. ಮಾಮೂಲಿ ರಜತ್ ಪಡಿತಾರೆ ಅಂತ ಅಂದ್ಕೊಂಡಿರ್ತಾರೆ. ನೆಕ್ಸ್ಟ್ ಮ್ಯಾಚ್ ಅವರೇನ ಇಲ್ಲ ರಜತ್ ಪಡಿತಾರೆ ಬರ್ತಾರೆ ಇಲ್ವೋ ಗೊತ್ತಿಲ್ಲ. ನೆಕ್ಸ್ಟ್ ಮ್ಯಾಚ್ ನೋಡೋದಾಗ ಮತ್ತೆ ಟಾಸ್ ಗೆದ್ದು ನಮ್ಮ ಆರ್ ಸಿ ಬಿ ಅವ್ರು ಬಾಲಿಂಗ್ ತೊಗೊಂಡ್ರು. ಅವ್ರು ಬ್ಯಾಟಿಂಗ್ ಆಡೋಕೆ ಬಂದರು. ಅವರು ಚೆನ್ನಾಗಿ ಓಪನಿಂಗ್ ಸ್ಟಾರ್ಟ್ ಮಾಡಿದ್ರು ಗುರುವೆ. ಅಭಿಷೇಕ್ ಮತ್ತು ಹೆಡ್ ಏನು ಆಡಿದ್ದು ಗುರುವೆ. 4 ಓವರ್ಗೆ 40-50 ರನ್ ಹೊಡೆದು ಕೆಚ್ಚಿ ಬಿಸಾಕ್ಬಿಟ್ರು ಗುರುವೆ. ಬಂದವರೆಲ್ಲ ಹೊಡಿತಾವ್ರೆ. ಔಟ್ ಆಗ್ತಿದ್ರು, ಆದ್ರೂ ಬಂದವರೆಲ್ಲ ಹೊಡೆದು ಮಡಗಿದ್ರು. ಏನೂ ಮಾಡೋಕ್ಕಾಗಲ್ಲ. ಬಂದವರೆಲ್ಲ ಒಂದು 20 ರನ್ನು 30 ರನ್ನು ಕಣ್ಣು ಮುಚ್ಕೊಂಡು ಹೊಡಿತಾನೆ ಇದ್ರು. ಅದರಲ್ಲಿ ನಮ್ಮ ಇಂಡಿಯನ್ ಪ್ಲೇಯರ್ ಇಶಾನ್ ಕಿಶನ್ ಅವರು ಲಾಸ್ಟ್ ಗಂಟ ಇದ್ದು 44 ಬಾಲ್ಗಳು 46 ಬಾಲ್ ಔಟ್ನಲ್ಲಿ 94 ರನ್ ಏನೋ ಹೊಡೆದ್ರು ಗುರುವೆ. ಬಾಲ್ ಲೆಕ್ಕ ಹಾಕೊಳ್ಳಿಲ್ಲ, ರನ್ ನೋಡಿದ್ರೆ 94 ರನ್ ಏನೋ ಹೊಡೆದ್ರು ಗುರುವೆ. ಅವರೇ ಚೆನ್ನಾಗಿ ಆಡಿದ್ದೀನೆಲ್ಲ. ಬಂದವರೆಲ್ಲ ತಕ್ಕ ಮಟ್ಟಿಗೆ ಆಡಿಕೊಟ್ರು. ಸ್ಟಾರ್ಟಿಂಗ್ ಅಭಿಷೇಕ್ ಅವರು ಚೆನ್ನಾಗಿ ಆಡಿಕೊಟ್ರು. ಅದರಿಂದ ಅವ್ರಿಗೂ ಓಪನಿಂಗ್ಸ್ ಮಾತ್ರ ಸಖತ್ತಾಗಿ ಹೋಯಿತು ಮ್ಯಾಚು. ಅದರಿಂದ ಅವರು 231 ಟಾರ್ಗೆಟ್ ಸೆಟ್ ಮಾಡಿದ್ರು. ಅವ್ರ ಕಡೆ ಚೆನ್ನಾಗಿ ಆಡಿದ್ದು ಅಂದರೆ ಇಶಾನ್ ಕಿಶಾನು 48 ಬಾಲ್ಗೆ 94 ರನ್ನು ಮಾತ್ರ ಮಸ್ತಾಗಿ ಆಡಿ ಒಳ್ಳೆ ಸ್ಕೋರ್ ಮಾಡಿಕೊಟ್ರು ಅವ್ರ ಟೀಮ್ಗೆ. ಮಾತ್ರ 231. ನಮಗೆ ಟಾರ್ಗೆಟು 232. ನಮ್ಮ ಆರ್ ಸಿ ಬಿ ಅವರು ಬ್ಯಾಟಿಂಗ್ ಆಡೋಕ್ಕೆ ಬಂದರು ಗುರುವೆ. ಈ ಕಡೆ ಕಿಂಗ್ ಕೊಹ್ಲಿ, ಈ ಕಡೆ ಸಾಲ್ಟ್ನ ಆರಾಮಾಗಿ ನಿಲ್ಲಿಸಿ ಕಿಂಗ್ ಕೊಹ್ಲಿ ಅವರೇ 4-6 ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಖತ್ತಾಗಿ ಆಡ್ಕೊಂಡು ಬರ್ತಿದ್ರು. ಇವರೇ ಒಂದು 3 ಓವರ್ಗೆ 40 ರನ್ನು 45 ರನ್ ಆ ಥರ ಹೋಗಿದ್ರು. 4 ಓವರ್ಗೆ ಚೆನ್ನಾಗಿ ಆಡ್ಕೊಳ್ತಾ ಬರ್ತಿದ್ರು. ಮಧ್ಯದಲ್ಲಿ ಕಿಂಗ್ ಕೊಹ್ಲಿ ಅವರು ಕ್ಯಾಚ್ ಕೊಟ್ಟು ಔಟ್ ಆಗೋದ್ರು ಗುರುವೆ 43 ರನ್ನಿಗೆ. ಇನ್ನು ಅದಾದಮೇಲೆ ಬಂದಿದ್ದು ಮಯಾಂಕ್ ಅಗರ್ವಾಲ್ ಅವರು ಇದೇ ಫಸ್ಟ್ ಮ್ಯಾಚ್ ಆಡ್ತಾ ಇರೋದು. ಅವ್ರಿಗೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಫಸ್ಟ್ ಮ್ಯಾಚು ಇನ್ನೂ ಸೆಟ್ ಆಗಬೇಕು. ಅವ್ರಿಗೆ ಫೀಲ್ಡ್ ಸೆಟ್ ಆಗಬೇಕು, ಇಲ್ಲ ಟೀಮ್ ಸೆಟ್ ಆಗಬೇಕು, ಎಲ್ಲ ಸೆಟ್ ಆಗಬೇಕಲ್ವ. ಫಸ್ಟ್ ಮ್ಯಾಚ್ ಹೇಳೋಕ್ಕಾಗಲ್ಲ. ಅವರು ಬಂದರು, ಒಂದು 10 ರನ್ ಹೊಡೆದ್ರು, ಅವರು ಔಟ್ ಆಗೋದ್ರು. ಇನ್ನು ಅದಾದಮೇಲೆ ಬಂದಿದ್ರು ರಜತ್ ಪಡಿದಾರು ಮತ್ತು ಸಾಲ್ಟು. ಇಬ್ಬರು ಚೆನ್ನಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡೋದು ಗುರುವೆ. ಆಡ್ತಾ ಬರ್ತಿದ್ರು. ನಮ್ಮ ಸಾಲ್ಟ್ ಅಣ್ಣ ಅವರು 4-6 ಈ ಕಡೆ ನಿಂತ್ಕೊಂಡು ಹೊಡಿತಾ ಇದ್ರು. ಮಾತ್ರ 10 ಓವರ್ಗೆ 118 ರನ್ನು ಗುರುವೆ. ಇವ್ರು ಆಡಿದ್ದು ನೋಡಿ ನಾವು ಆರಾಮಾಗಿ ಗೆಲ್ತಾರೆ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದು. ಇನ್ನೊಂದು ಮಕ್ಕಳು ಲಾಸ್ಟಲ್ಲಿ ಈ ಥರ ಉಲ್ಟಾ ಹೊಡಿತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಇನ್ನೇನು ಆರಾಮಾಗಿ ಆಡ್ತಾರಲ್ಲ ಅಂತ ನಾವು ಖುಷಿಯಿಂದ ಮ್ಯಾಚ್ ನೋಡಿದಾಗ ಕೂತಿದ್ದೀವಿ. ಇನ್ನು 15ನೇ ಓವರ್ ಆಗ್ತಾ ಒಬ್ಬೊಬ್ಬರಾಗಿ ಔಟ್ ಆಗೋಕ್ಕೆ ಸ್ಟಾರ್ಟ್ ಆದರು. ಅಲ್ಲಿಗೆ ನಮ್ಗೆ ಸ್ವಲ್ಪ ಪುಕ ಅಂತ ಸ್ಟಾರ್ಟ್ ಆಯಿತು ಭಯ. ಏನಪ್ಪ ಇದು ಸ್ಟಾರ್ಟಿಂಗ್ ಈ ಥರ ಆಡ್ಕೊಂಡು ಬಂದ್ಬಿಟ್ಟು ಲಾಸ್ಟಲ್ಲಿ ಈ ಥರ ಆಗೋಯ್ತಲ್ಲಪ್ಪ ಮ್ಯಾಚು ಅಂತ. ಕೊನೆಗೂ ಫೈನಲಿ ಸೋತ್ಕೊಂಡೇ ಬಿಟ್ರು ಗಾಯ್ಸ್. ಏನೂ ಮಾಡೋಕ್ಕಾಗಲ್ಲ. ಅಣ್ಣ ಶಫಲ್ಡು ಆಡ್ತಾರೆ ಅಂತ ಎಲ್ಲ ಫುಲ್ ಜೋಶಲ್ಲಿದ್ದು. ಅಣ್ಣ ಬಂದ ಪುಟ್ಟ ಹೋದ ಪುಟ್ಟ ಬರ್ತಾ ಇದ್ದಂಗೆ ಕ್ಯಾಚ್ ಕೊಟ್ಟು ಔಟ್ ಆಗೋದ್ರು ಗುರುವೆ. ಇನ್ನು ರಜತ್ ಪಟ್ಟಿದಾರ್ ನೋಡಿದ್ರೆ ಅವರು ರನ್ಔಟ್ ಔಟ್ ಆಗೋದ್ರು. ಅಣ್ಣ ಬರ್ತಾ ಇದ್ದಂಗೆ ಕ್ಯಾಚ್ ಕೊಟ್ಟು ಔಟ್ ಆಗೋದ್ರು. ಇನ್ನು ಟೀಮ್ ಡೇವಿಡ್ ಕಾಲು ಬೇರೆ ಏಟ್ ಆಗೋಯ್ತು ಫೀಲ್ಡಿಂಗ್ ಮಾಡೋ ಟೈಮಲ್ಲಿ. ಅದರಿಂದ ಅವರು ಆಡೋಕ್ಕಾಗಲಿಲ್ಲ. ನಿಂತಿತ್ತವೆ ಹೊಡಿಯೋಕ್ಕೆ ಹೋದರು. ಆದರೂ ಟ್ರೈ ಮಾಡಿದ್ರು, ಆಗಲಿಲ್ಲ. ಅವ್ರ ಕೈಲಾಗಿದ್ದ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ಈ ಮ್ಯಾಚ್ ಸೋತೋಗ್ಬಿಟ್ರು ಗಾಯ್ಸ್ ಆರ್ ಸಿ ಬಿ ಅವರು. ಮತ್ತು ಈ ಮ್ಯಾಚ್ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ ಗೈಸ್. ಮತ್ತು ನಮ್ಮ ವೀಡಿಯೋದಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪಿದ್ರೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊಳ್ಳೋದ. ಮ್ಯಾಚ್ ನೋಡ್ತಾ ಇರ್ತೀನಲ್ಲ, ನಮ್ಮ ಅಭಿಪ್ರಾಯ ಹೇಳೋದು ಅಂದ್ಬಿಟ್ಟು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ. ವೀಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊಳ್ಳೋದ. ನಮ್ಮ ಆರ್ ಸಿ ಬಿ ಮ್ಯಾಚ್ ಇದ್ದರೆ ಮಾತ್ರ ನಾನು ವೀಡಿಯೋ ಮಾಡಿ ಹಾಕೋದು. ಬೇರೆ ಇನ್ನು ಯಾವುದೇ ಮ್ಯಾಚ್ ನಡೆದ್ರು ಹಾಕಲ್ಲ. ಯಾಕಂದರೆ ನಾವು ಆರ್ ಸಿ ಬಿ ಲವರ್ಸು. ಅದಕ್ಕೆ ಆರ್ ಸಿ ಬಿ ಮೇಲೆ ಯಾವುದೇ ಮ್ಯಾಚ್ ಬಿದ್ದರೂ ಅದು ಆ ಮ್ಯಾಚ್ ಇದ್ದಾಗ ವಿಡಿಯೋ ಮಾಡಿ ಹಾಕ್ತೀನಿ ಅಷ್ಟೇ ಗಾಯ್ಸ್. ಮತ್ತು ವಿಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಕೇಳ್ತಾ ಇದ್ದೀನಿ, ತಪ್ಪಿದ್ರೆ ಕಮೆಂಟ್ ಮಾಡಿ ಹೇಳಿ. ನನಗೆ ಗೊತ್ತಿರೋದು ಹೇಳಿದ್ದೀನಿ. ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ನನ್ನ ಅಭಿಪ್ರಾಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮ್ಯಾಚ್ ನೋಡಿದ್ನಲ್ಲ, ಅದನ್ನು ಹೆಂಗಿರುತ್ತೆ ಏನು ಅಂತ ನನ್ನ ರೀತಿಲಿ ಹೇಳ್ತಾ ಇದ್ದೀನಿ ಗಾಯ್ಸ್. ಮತ್ತು ಗಾಯ್ಸ್, ನಮ್ಮ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ LSG ಮೇಲೆ ಐತೆ. ಅದು ಅಲ್ಲೇ ಗುರುವೆ. ಇವತ್ತು ಎಲ್ಲಿ ನಡೀತು ಅಲ್ಲೇ ಲಕ್ನೋದಲ್ಲೇ ಇರೋದು ಮ್ಯಾಚು. ಗೆಲ್ಲೇಬೇಕು ಲಕ್ನೋದವ್ರ ಮೇಲೆ. ಗೆದ್ದರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಫೈನಲಿಸ್ಟ್ಗೆ ಟೇಬಲ್ ಪಾಯಿಂಟ್ಸಲ್ಲೂ ಮೇಲಿರ್ತೀವಿ. ಅದಕ್ಕೆ ಗೆದ್ದರೆ ಸ್ವಲ್ಪ ನಮಗೂ ಸ್ವಲ್ಪ ಆರಾಮಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ರಿಸ್ಕ್ ತಗೊಂಡು ಆಡಬೇಕಾಗುತ್ತೆ. ಅವ್ರ ಮೇಲೆ ಇವ್ರ ಮೇಲೆ ಒಂದೊಂದು ಮ್ಯಾಚ್ ಎಕ್ಸ್ಟ್ರಾ ಎಲ್ಲ ಆಡಿ ಗೆಲ್ಲಬೇಕಾಗುತ್ತೆ. ಆ ರಿಸ್ಕ್ ಎಲ್ಲ ಬೇಡ. ಅಂದರೆ LSG ಮೇಲೆ ಗೆದ್ದರೆ ಆರಾಮಾಗಿ ಫೈನಲಿಸ್ಟ್ ಹೋಗ್ಬೋದು. ಅದು ಗೆಲ್ಲಿ ಅಂತ ಎಲ್ಲರೂ ಬೇಡ್ಕೊಳ್ಳಿ ದೇವ್ರ ಹತ್ರ. ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಈ ಮ್ಯಾಚ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗಾಯ್ತು.
ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು ಈ ಮ್ಯಾಚ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. RCB ಅವ್ರದ್ದು ಬಾಲಿಂಗು ಬ್ಯಾಟಿಂಗು ಏನೂ ಮಾಡೋಕ್ಕಾಗಲ್ಲ. ಬಾಲಿಂಗಲ್ಲಿ ಹೆವಿ ಹೊಡ್ಸ್ಕೊಂಬಿಟ್ರು, ಬ್ಯಾಟಿಂಗಲ್ಲಿ ಚೆನ್ನಾಗಿ ಆಡ್ಕೊಂಡು ಬಂದರು, ಲಾಸ್ಟಲ್ಲಿ ಉಲ್ಟಾ ಹೊಡ್ಕೊಂಬಿಟ್ರು. ಸೊ ಏನೂ ಮಾಡೋಕ್ಕಾಗಲ್ಲ. ಮ್ಯಾಚ್ ಆದಮೇಲೆ ಇದೆಲ್ಲ ಕಾಮನ್ನು, ಇರಲಿ ಬಿಡಿ, ನೆಕ್ಸ್ಟ್ ಮ್ಯಾಚಲ್ಲಿ ಸರಿ ಮಾಡ್ಕೊತಾರೆ. ಇವಾಗೊಂದು ಡಿಸ್ಕಷನ್ ನಡೆಯುತ್ತೆ ಅವ್ರ ಡ್ರೆಸ್ಸಿಂಗ್ ರೂಮಲ್ಲಿ. ನೆಕ್ಸ್ಟ್ ಮ್ಯಾಚ್ ಗೆಲ್ಲಬೇಕು, ಏನೇನು ಟ್ರಿಕ್ಸ್ ಯೂಸ್ ಮಾಡಬೇಕು ಅಂತ ಎಲ್ಲ ಮಾತಾಡ್ಕೊತಾರೆ. ಮತ್ತು ನೆಕ್ಸ್ಟ್ ಮ್ಯಾಚ್ ಗೆಲ್ಲಿ ಅಂತ ದೇವ್ರ ಹತ್ರನೂ ಬೇಡ್ಕೊಳ್ಳಿ, ಮತ್ತು ಕಪ್ನ ನಾವೇ ಗೆಲ್ಲಬೇಕು ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ ಗಾಯ್ಸ್. ಮತ್ತು RCB ಲವರ್ಸ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಜೈ RCB ಅಂತ ಕಮೆಂಟ್ ಮಾಡಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಗಾಯ್ಸ್. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದ. ಬಾಯ್ ಗಾಯ್ಸ್.